ಹಾಯ್! ಮಳೆಗಾಲ ಅಲ್ವಾ? ಅದಕ್ಕೆ ಸ್ವಲ್ಪ ಗಿಡಗಳನ್ನ ತಗೊಂಬರೋಣ ಅಂತ ಹೇಳಿ ನರ್ಸರಿಗೆ ಹೋದ್ವಿ. ಅಲ್ಲಿ ಹೋಗಿ ಸ್ವಲ್ಪ ಗಿಡಗಳನ್ನ ನೋಡೋ ಅಷ್ಟರಲ್ಲೇ ರಿಲೇಟಿವ್ ಒಬ್ರು ಮದ್ವೆ ಕಾರ್ಡ್ ಕೊಡೋದಕ್ಕೆ ಮನೆಗೆ ಬರ್ತಾ ಇದೀವಿ ಅಂತ ಫೋನ್ ಮಾಡಿದ್ರು. ಸರಿ ಇಲ್ಲಿಗೆ ಆಮೇಲೆ ಬಂದ್ರೆ ಆಯ್ತು ಅಂತ ಹೇಳಿ ಮತ್ತೆ ರಿಟರ್ನ್ ಮನೆಗೆ ಬಂದು ಸ್ವಲ್ಪ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅರ್ಜೆಂಟಲ್ಲಿ ಆಗೋ ಸ್ವೀಟ್ ಅಂದ್ರೆ ಶಾವಿಗೆ ಪಾಯಸ ಬಿಟ್ರೆ ಜಾಮೂನೇ ಅಲ್ವಾ? ಸೊ ಜಾಮೂನ್ ಮಾಡಿ ತೆಗ್ದಿಡೋ ಅಷ್ಟರಲ್ಲೇ ಹೊರಗಡೆನೂ ಜೋರ್ ಮಳೆ ಬರ್ತಾ ಇತ್ತು. ಹಾಗಾಗಿ ಅವ್ರು ಇನ್ನೊಂದು ಅರ್ಧ ಗಂಟೆ ಲೇಟಾಗೇ ಬರ್ತೀನಿ ಅಂದ್ರು. ಸರಿ ಹಾಗಿದ್ರೆ ಈಗ ಬೆಂಡೆಕಾಯಿ ಫ್ರೈನು ಮಾಡಿಟ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಮೊದಲು ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಅದರಲ್ಲಿರೋ ತೇವಾಂಶ ಹೋಗೋವರೆಗೂ ಒಣ ಬಟ್ಟೆನಲ್ಲಿ ಚೆನ್ನಾಗಿ ಇದನ್ನೆಲ್ಲ ಒರೆಸ್ಕೊಂಡು ಈ ರೀತಿ ಉದ್ದುದ್ವಾಗಿ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿನದ ಪುಡಿ, ಗರಂ ಮಸಾಲ ಹಾಗೆ ಉಪ್ಪನ್ನ ಹಾಕಿ ಒಂದು ಸ್ವಲ್ಪ ಅಜ್ವಾನನ ಈ ರೀತಿ ಕೈಯಿಂದ ತಿಕ್ ಹಾಕಿದ್ದೀನಿ. ಹಾಗೇನೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸ ಮತ್ತೆ ಸ್ವಲ್ಪ ಅಡುಗೆ ಎಣ್ಣೆ ಹಾಗೆ 2 ಚಮಚದಷ್ಟು ಅಕ್ಕಿ ಹಿಟ್ಟು, 4 ಚಮಚದಷ್ಟು ಕಡಲೆ ಹಿಟ್ಟನ್ನ ಹಾಕಿ ಚೆನ್ನಾಗಿ ಈ ರೀತಿ ನೀರು ಹಾಕ್ದೇನೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇದನ್ನ ಫ್ರೈ ಮಾಡ್ಕೋಬೇಕಷ್ಟೇನೆ. ತುಂಬಾ ಕ್ರಿಸ್ಪಿ ಆಗಿ ಬರುತ್ತೆ ಹಾಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮೇಲ್ಗಡೆ ಬೇಕು ಅಂದ್ರೆ ಈ ರೀತಿ ಸ್ವಲ್ಪ ಖಾರದ ಪುಡಿ ಹಾಗೆ ಉಪ್ಪು, ಇನ್ನು ಚಾಟ್ ಮಸಾಲಾನ ಹಾಕಿದ್ರಂತೂ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈ ಮಳೆಗಾಲಕ್ಕೆ ಸಂಜೆ ಟೈಮಲ್ಲಿ ತಿನ್ನೋದಕ್ಕೆ ಬೆಸ್ಟ್ ಸ್ನಾಕ್ಸ್ ಇದು. ಇದನ್ನ ನಾವು ಏರ್ ಫ್ರೈ ಕೂಡ ಮಾಡ್ಕೋಬಹುದು. ಈ ರೀತಿ ಡೀಪ್ ಫ್ರೈ ಬೇಡ ಅಂದ್ರೆ ಬಂದವ್ರಿಗಂತೂ ಈ ಬೆಂಡೆಕಾಯಿ ಫ್ರೈ ತುಂಬಾನೇ ಇಷ್ಟ ಆಯ್ತು. ಜೋರ್ ಮಳೆ ಬರ್ತಾ ಇರುವಾಗ ನೀವು ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಸಿಗ್ತೀನಿ ನೆಕ್ಸ್ಟ್ ಮಿನಿ ವ್ಲಾಗ್ ಅಲ್ಲಿ. ಬಾಯ್.